ಎಲ್ರಿಗೂ ವಿರ್ನಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಂಡೇ ಸ್ಪೆಷಲ್ ಏನು ಅಂದರೆ ಮನೇಲಿ ಟೀ ಮಾಡ್ತಿದ್ದೀನಿ. ಬನ್ನಿ ಫಸ್ಟ್ ಟೀ ಕುಡಿಯೋಣ, ಆಮೇಲೆ ಹೇಳ್ತೀನಿ ನಾನು ಏನು ಅಂತ. ಟೀ ರೆಡಿ ಆಗ್ತಿದೆ ಇವಾಗ. ಬನ್ನಿ ಟೀ ಕುಡಿಯೋಣ, ಬನ್ನಿ ಎಲ್ಲರೂ ಟೀ ಕುಡಿಯೋಣ. ಮತ್ತು ಇವತ್ತು ಸೊಪ್ಪಿನ ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೀನಿ ಬೆಳಗ್ಗೆನೇ. ಏಕೆ ಅಂದರೆ ತೊಗರಿಬೇಳೆ ಹಾಕ್ತಿದ್ದೀನಿ, ಮತ್ತು ಸೊಪ್ಪು ತೊಳ್ಕೊಂಡಿರೋ ಅಂಥ ಸೊಪ್ಪು, ಸ್ವಲ್ಪ ಚೆನ್ನಾಗಿ ತೊಳೆದಿಕ್ಕಿರೋಂಥ ಸೊಪ್ಪಿದು ಸೊಪ್ಪು. ಬೆಳ್ಳುಳ್ಳಿ ಮತ್ತು ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಆಗಲಿ ಒಣಗಿರೋ ಮೆಣಸಿನ್ಕಾಯಿ ಆಗಲಿ ಹಾಕ್ಬೋದು. ಮತ್ತು ಉಪ್ಪು ಮತ್ತು ಒಂದು ಜಾರ್ಗೆ ಕೊಬ್ಬರಿ ಮತ್ತು ಜೀರಿಗೆ ಹಾಕ್ಕೊತಿದ್ದೀನಿ. ಸೊಪ್ಪು ಮಿಕ್ಸಿಗೆ ಹಾಕ್ಕೋಬೇಕು. ಮತ್ತು ಒಗ್ಗರಣೆಗೆ ಹಾಕ್ತಿದ್ದೀನಿ. ಈಗ ಸಾಸಿವೆ ಹಾಕ್ತಿದ್ದೀನಿ ಮತ್ತು ಈರುಳ್ಳಿ ಹಾಕ್ತಿದ್ದೀನಿ. ಈ ಸಣ್ಣ ಈರುಳ್ಳಿ ಅಂದರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊಪ್ಪಿನ ಸಾಂಬಾರಿಗೆಲ್ಲ ಹಾಕಿದ್ರೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿರುತ್ತೆ ಅಂತ. ಇವತ್ತು ಜಲ್ದಿ ಕೆಲಸ ಎಲ್ಲ ಮುಗಿಸಿ ಕಿಚನ್ ಕ್ಲೀನಿಂಗ್ ಮಾಡಬೇಕು ಅಂತ ಅಂದ್ಕೊಬಿಟ್ಟಿದ್ದೀನಿ ನಾನು. ಇವಾಗ ರುಬ್ಬಿರೋ ಸೊಪ್ಪು ಮಸಾಲೆಯನ್ನು ಹಾಕ್ತಿದ್ದೀನಿ. ಇವಾಗ ತೊಗರಿಬೇಳೆ ಬೆಂದಿರೋ ಬೇಳೆಯನ್ನು ಅದರಲ್ಲೇ ಮಿಕ್ಸ್ ಮಾಡ್ತಿದ್ದೀನಿ. ಆಯಿತು, ಸೊಪ್ಪಿನ ಸಾಂಬಾರು ರೆಡಿ. ಇವತ್ತು ನೋಡಿ ಇವತ್ತು ಫುಲ್ಲು ಸಾಮಾನೆಲ್ಲ ಆಚೆ ಬಿಸಾಕ್ಬಿಟ್ಟಿದ್ದೀನಿ ನಾನು. ಎಲ್ಲ ಕ್ಲೀನಿಂಗ್ ಮಾಡಬೇಕು. ಸಂಡೇ ಇವತ್ತು ಲೀವ್ ಇರುತ್ತೆ ಅಲ್ವಾ, ಅದರಿಂದ ಎಲ್ಲ ಕ್ಲೀನಿಂಗ್ ಮಾಡಬೇಕು ಅಂತ ಎಲ್ಲ ಇನ್ನೂ 2 ಶೆಲ್ಫ್ ಇಳಿಸಿದ್ದೀನಿ. ಇನ್ನೂ 3 ಶೆಲ್ಫು ಹಂಗೆ ಇದೆ. ಯಾವಾಗ ಕ್ಲೀನ್ ಮಾಡ್ತೀನೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ಕ್ಲೀನ್ ಮಾಡಿ ಬಿಸಾಕ್ಬೇಕು ಇವತ್ತು ಅಷ್ಟೇ ನಾನು. ಆಯಿತು, ನಾನು ಕ್ಲೀನ್ ಮಾಡಿರೋ ವೀಡಿಯೋಸ್ ಎಲ್ಲ ನಿಮ್ಗೆ ಹಾಕಿಲ್ಲ. ಆಯಿತು, ಎಲ್ಲ ಕ್ಲೀನ್ ಮಾಡಿದ್ದೀನಿ. ರಾಗಿ ಪಾತ್ರೆ ಮತ್ತು ಹಿತ್ತಾಳಿ ಪಾತ್ರೆ ಎಲ್ಲ ಚೆನ್ನಾಗಿ ಉಜ್ಜಿ ಬಿಸಾಕಿದ್ದೀನಿ ಇವತ್ತು. ಎಲ್ಲ ಉಜ್ಜಿ ಇಕ್ಕಿದ್ದೀನಿ. ಕೈಯೆಲ್ಲ ಸೋದೋಗ್ಬಿಟ್ಟಿದೆ ಉಜ್ಜಿ. ನನಗದೇನೋ ಬೇರೆಯವ್ರನ್ನ ಯಾರನ್ನ ಕರ್ಕೊಂಡು ಸಾಮಾನು ಉಜ್ಬೇಕಂದ್ರೆ ಇಷ್ಟ ಆಗೋಲ್ಲ. ನಾನೇ ಉಜ್ಜಿ ನಾನೇ ಎಲ್ಲ ಜೋಡಿಸ್ತ್ರೇ ಒಂಥರ ಮನ್ಸಿಗೆ ನೆಮ್ಮದಿ ನನಗೆ. ಇಲ್ಲಾಂದರೆ ಅಯ್ಯೋ ಅವ್ರು ಚೆನ್ನಾಗಿ ಉಜ್ಜಿಲ್ಲ ಅನ್ನೋದು ಮನಸ್ಸು ಹಂಗೆ ಇರುತ್ತೆ ನನಗೆ. ಅದರಿಂದ ಎಲ್ಲ ನಾನೇ ಕ್ಲೀನ್ ಮಾಡಿ ಎಲ್ಲ ನಾನೇ ಎತ್ತಿಕೋಬೇಕು ಅಂದ್ಬಿಟ್ಟು ಇವತ್ತೆಲ್ಲ ನೀಟಾಗಿ ಎಲ್ಲ ಉಜ್ಜಿದ್ದೀನಿ. ಎಲ್ಲ ಮುಂದೆ ಯಾವ ಥರ ಜೋಡಿಸ್ತೀನಿ ಅನ್ನೋ ಮುಂದೆ ವಿಡಿಯೋ ಹಾಕ್ತೀನಿ ನಾನು.